ನೀವೆಲ್ಲ ಕಾಣಿಸ್ತಾನೆ ಇಲ್ಲ. ಮರ್ಯಾದೆ ಇಲ್ಲ ವೇಲ್ ಹಾಕೊಂಡು ಅದು ಹಿಂಗೆಲ್ಲ ಮಾಡ್ಕೋತಾರೆ. ತಲೆ ಮೇಲೆ ವೇಲ್ ಹಾಕೋದು ಏನ್ ತಪ್ಪತ್ರ. ಬಂದು ಇಲ್ಲಿಗೆ ಒಂದ್ 10 ನಿಮಿಷ ಆಯ್ತಾ? ಕುಡ್ರೋ ಮೀಕಾ. ಇವಳು ನನ್ನ ಲವರು, ಇವ್ರು ನನ್ನ ಫ್ರೆಂಡ್ಸು. ಇವತ್ತು ನಾವು ನನ್ನ ಫ್ರೆಂಡ್ ಇವತ್ತೆಲ್ಲ ನಾವು ನಮ್ಮ ಫ್ರೆಂಡ್ ಗ್ರೂಪ್ ರೇಷಿಗೆ ಬಂದಿದ್ರಿ. ಮೋಹನ್ ಅಂತ ಹೇಳ್ಬಿಟ್ಟು ನನ್ನ ಗೆಳೆಯ ಕುಚಿಕೋ. ಒಳಗಡೆ ಬಿಸಿ ಇದ್ದಾನೆ, ಪಂಚೆ ಸ್ವಲ್ಪ ಟೈಟ್ ಆಗಿದೆ, ಆದ್ರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡಿದ್ದಾನೆ. ಅವನ್ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ ನೋಡಿ, ಕಷ್ಟ ಪಡ್ತಿದ್ದಾನೆ, ನೋಡ್ಕೊಳೋದು ಸ್ವಲ್ಪ ಈಸಿ ಆಗಿದೆ. ನಮಸ್ಕಾರ ಪ್ರೀನವೀಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನಲ್. ಇವತ್ತು ನಾನು ನನ್ನ ಕಾಲೇಜ್ ಮೇಟ್, ನನ್ನ ಫ್ರೆಂಡ್ ಒಬ್ಬರ ಮನೆಯ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಅಲ್ಲಿ ಹೇಳಿದೆ ನಾನು ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತೆಲ್ಲ ವಿಡಿಯೋ ಮಾಡಲ್ಲ ಅಂತ. ಬಟ್ ಈ ವಿಡಿಯೋನು ಕೊನೆ ತನಕ ನೋಡಿ, ಒಂದು ವಿಷಯ ಇದೆ ಹೇಳೋಕ್ಕೆ. ಮತ್ತೆ ಇದು ನನ್ನ ಫ್ರೆಂಡೇ ಹೇಳಿರೋದು, ವ್ಲಾಗ್ ಮಾಡ್ಕೊಂಡು ಬಾ ನಿನ್ನ ಮನೆಯಿಂದ ಬರೋವಾಗಲೇ ಅಂತ. ಅದಕ್ಕೆ ಮಾಡ್ತಾ ಇದ್ದೀನಿ. ಎಲ್ಲೇ ಹೋಗಿದ್ರು ಮಾಡ್ತೀನೇನೋ ನನಗೆ ಗೊತ್ತಿಲ್ಲ. ಸರಿ, ಇವಾಗ ನಾನು ರೆಡಿಯಾಗಿ ಹೋಗೋದಷ್ಟೇ. ಬೆಳಿಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ಆಯಿತು, ಪೂಜೆ ಮಾಡಿ ರೆಡಿಯಾಗಿ ಹೊರಡ್ತೀನಿ ಇವಾಗ. ಬನ್ನಿ ಹೋಗೋಣ. ಹೋಗ್ತಾ ದಾರಿಲಿ ನನ್ನ 2 ಫ್ರೆಂಡ್ಸ್ ಸಿಗ್ತಾರೆ, ಜೊತೆಲಿ ಕರ್ಕೊಂಡು ಹೋಗೋಣ ಆಯ್ತಾ? ಹಾಯ್, ನಾನು ಆಲ್ರೆಡಿ ಗೃಹ ಪ್ರವೇಶ ಇರೋ ಕಡೆ ಜಾಗಕ್ಕೆ ಬಂದಿದ್ದೀನಿ. ಅಂದರೆ ನಾನು ನಮ್ಮನೆಯಿಂದ ಹೊರಟು ಅಲ್ಲಿಂದ ಹೆಸರುಘಟ್ಟಕ್ಕೆ ಬಂದು, ಹೆಸರುಘಟ್ಟದಿಂದ ದೇವನಹಳ್ಳಿಗೆ ಬಂದು ಇಲ್ಲಿ 2 ಫ್ರೆಂಡ್ಸ್ ಸಿಕ್ಕಿದ್ರು. ಈಗ ಒಟ್ಟಿಗೆ ನಾವು 3 ಜನ ಇಲ್ಲಿಗೆ ಬಂದ್ವಿ. ಇಲ್ಲಿ ಬಂದ್ಮೇಲೆ ತುಂಬಾ ಜನ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ನಾನು ಗಿಫ್ಟ್ ತಗೋಬೇಕಾದ್ರು ಬ್ಲಾಗ್ ಮಾಡ್ಬೇಕಂತ ಅನ್ಕೊಂಡೆ, ಬಟ್ ನಂಗೆ ನೆನಪೇ ಆಗಲ್ಲ ಈ ಬ್ಲಾಗ್ ಮಾಡಬೇಕು ಅಂತ. ಇವಾಗ ನೆನ್ಪಾಯ್ತು ಅಲ್ಲ, ಮಾಡಬೇಕು. ಯಾಕಂದ್ರೆ ನನ್ನ ಫ್ರೆಂಡೇ ಹೇಳಿಯಾನೆ ಮಾಡು ಅಂತ ಅಂದ್ಬಿಟ್ಟು. ಅದೇ ಯಾರ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದೀನಿ ನಾನು, ಅವನೇ ಹೇಳಿಯಾನೆ. ಅದಕ್ಕೋಸ್ಕರ ಈಗ ನನ್ನ ಒಂದಷ್ಟು ಫ್ರೆಂಡ್ಸ್ನ ನಿಮಗೆ ಪರಿಚಯ ಮಾಡಿಸ್ತೀನಿ ಆಯ್ತಾ? ನನ್ನ ಹೆಸರು ಅರ್ಜುನ್ ಅಂತ. ಇವಳು ನನ್ನ ಲವರು, ಇವ್ರು ನನ್ನ ಫ್ರೆಂಡ್ಸು. ಇವತ್ತು ನಾವು ನನ್ನ ಫ್ರೆಂಡ್ ಇವತ್ತೆಲ್ಲ ನಾವು ನಮ್ಮ ಫ್ರೆಂಡ್ ಗ್ರೂಪ್ ರೇಷಿಗೆ ಬಂದಿದ್ರಿ. ಮೋಹನ್ ಅಂತ ಹೇಳ್ಬಿಟ್ಟು ನನ್ನ ಗೆಳೆಯ ಕುಚಿಕೋ. ಒಳಗಡೆ ಬಿಸಿ ಇದ್ದಾನೆ, ಪಂಚೆ ಸ್ವಲ್ಪ ಟೈಟ್ ಆಗಿದೆ, ಆದ್ರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡಿದ್ದಾನೆ. ಅವನ್ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ ನೋಡಿ, ಕಷ್ಟ ಪಡ್ತಿದ್ದಾನೆ, ನೋಡ್ಕೊಳೋದು ಸ್ವಲ್ಪ ಈಸಿ ಆಗಿದೆ. ಸರಿ, ನನ್ನ ಫ್ರೆಂಡ್ ಚಿತ್ರ. ನಾನು ಬೃಂದ. ನನ್ನ ಹೆಸರು ಚಿತ್ರ. ನಾನು ನನ್ನ ಫ್ರೆಂಡ್ಸ್ ಅಲ್ಲಿಗೆ ಹೋದಾಗ ಆಲ್ಮೋಸ್ಟ್ 12:30 ಆಗಿತ್ತು ಅಂತ ಅನ್ಸುತ್ತೆ. ಹಾಗೂ ಸಹ ಒಂದಷ್ಟು ಏನು ಈ ಪೂಜೆಗಳೆಲ್ಲ ಮಾಡ್ತಾ ಇದ್ರು. ಇವೆಲ್ಲ ಒಂಥರ ನೋಡಿ ತುಂಬಾನೇ ಖುಷಿ ಆಯ್ತು ನನಗೆ. ಅಂದ್ರೆ ಚಿಕ್ಕವಳಲ್ಲಿ ಹೋಗ್ತಾ ಇದ್ದೆ ಅಪ್ಪ ಅಮ್ಮನ ಜೊತೆ. ಈ ರೀತಿ ಎಲ್ಲ ಖುಷಿಯಾಗಿ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ, ಈ ಎಲ್ಲ ಪೂಜೆಗಳೆಲ್ಲ ಹೇಗಿರುತ್ತೆ ಏನಂತ ಅಂದ್ಬಿಟ್ಟು. ಒಂಥರ ತುಂಬಾ ಖುಷಿ ಆಯ್ತು. ಅವ್ರ ಅಪ್ಪ ಅಮ್ಮ, ಅವನು ಎಲ್ಲ ಒಂಥರ ತುಂಬಿದ ಕುಟುಂಬ ಅವ್ರದ್ದು. ಇದೆಲ್ಲ ನನಗೆ ಹೊಸದು. ಈ ಥರ ಎಲ್ಲ ನಾನು ಈ ರೀತಿನೂ ಪೂಜೆ ಎಲ್ಲ ಮಾಡಿಸ್ತಾರಾ ಅಂತ ನನಗೆ ಗೊತ್ತಿರಲಿಲ್ಲ. ಇಲ್ಲೇ ಫಸ್ಟ್ ಟೈಮ್ ನೋಡಿದ್ದು. ಒಂಥರ ಎಲ್ಲನೂ ಹೊಸದಾಗಿ ನೋಡ್ತಾ ಇದ್ದೆ, ಅನುಭವಿಸ್ತಾ ಇದ್ದೆ, ಜೀವಿಸ್ತಾ ಇದ್ದೆ ಹೊಸ ಕ್ಷಣಗಳಲ್ಲಿ. ತುಂಬಾ ಖುಷಿಯಾಗಿತ್ತು ಅವತ್ತೆಲ್ಲ ಇಡೀ ದಿನ. ಮತ್ತು ಇವನು ನನ್ನ ಫ್ರೆಂಡ್ ಮುನಿ ಅಂತ, ಅಂದರೆ ಮೋಹನ್ ಫ್ರೆಂಡು. ಮೋಹನ್ ಕಡೆಯಿಂದ ನನಗೂ ಫ್ರೆಂಡು. ಒಂದಷ್ಟು ವಿಷಯಗಳನ್ನ ಮುಂದೆ ತಿಳಿಸ್ಕೊಡ್ತಾನೆ ನೋಡಿ. ನನಗಿನ್ನೂ ಎಷ್ಟೊಂದು ವಿಷಯಗಳು ಗೊತ್ತಿರಲಿಲ್ಲ, ಅವನ ಮುಖಾಂತರ ನಾನು ತಿಳ್ಕೊಂಡೆ. ನೆಕ್ಸ್ಟ್ ನೀವು ನೋಡ್ತಾ ಹೋಗ್ತೀರಾ ಅದನ್ನೆಲ್ಲ. ಅಲ್ಲಿ ನಿಂತ್ಕೊಂಡು ನೋಡ್ರಿ. दोष निवारण परिहार देवता अनुग्रह वर्तमान से परिहार रुद्र श्रीवात देवता नमस्कार ಭೂಮಿ ಈ ಕಡೆ ಬಾ ಭೂಮಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸ್ಪ್ಲೇನ್ ಯಾರು ಮಾಡ್ತೀರಾ? ನಾನು ಮಾಡ್ತೀನಿ. ನೀನೇ ಮಾಡಿ ಇವಾಗ. ನಾನ್ ಮಾಡಲ್ಲ, ಸ್ವಲ್ಪ ವೇಟ್ ಮಾಡ್ಬೇಕು. ನೀನ್ ಮಾಡು, ನಾನು ಮಾಡ್ತೀನಿ.
ಈ ಕಡೆಯಿಂದ ಒಳಕಲ್ಲಿಂದ ಹೊಳಕಲ್ಲು ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ಕುಟ್ಟೋದಕ್ಕೆ ರುಬ್ಬೋದಕ್ಕೆ ಬಳಸ್ತಾ ಇದ್ರು. ಈಗಿನ ಪ್ರೆಸೆಂಟ್ ಮಿಕ್ಸಿ ಜಾರ್ಸ್ ಯಾವ ತರ ಯೂಸ್ ಮಾಡ್ತಾರೆ ಆ ತರ ಯೂಸ್ ಮಾಡ್ತಿದ್ರು. ಯಾಕೆ ಇದನ್ನ ಬಾಗಿಲಿನ ಎಡಭಾಗದಲ್ಲೇ ಇಡ್ತಾರೆ ಅಂದ್ರೆ, ಬಾಗಿಲಿಂದ ಬರ್ಬೇಕಾದ್ರೆ ತರುವಂತ ನೀರು ಬಿಂದಿಗೆಲ್ ತರಬೇಕಾದ್ರೆ ಅದು ಒಳಕಲ್ಲಲ್ಲಿ ಬಿದ್ದು ಆಚೆ ಬರ್ಬೇಕು ಅನ್ನೋದೊಂದು ಸಾಕ್ಷಿ ಆಗಿರೋದನ್ನ ಹೊಳಕಲ್ಲನ್ನ ಹೇಳ್ತಾರೆ. ಈಗ ಟೆಕ್ನಾಲಜಿ ಮುಂದುವರೆದ ಇದನ್ನ ಕಣ್ಮರೆ ಆಗೋದನ್ನ ನಾವು ಹೆಚ್ಚಾಗಿ ಇಲ್ಲಿ ನಾವು ನೋಡ್ತಾ ಬರ್ಬೋದು. ಅದೇ ರೀತಿ ಈಗ ಸಿಂಕ್ ಬೇರಿಂಗ್ ಟು ಅಂದ್ರೆ ಸಿಂಕ್ ಅಲ್ಲಿ ಹೆಚ್ಚಾಗಿ ನಾವು ಸಿಂಕ್ ಅಂದ್ರೆ ಮೊದಲಿನ ಕಾಲದಲ್ಲಿ ಕೆಳಗಡೆ ಎರಡು ಮಂಡಿಗಳನ್ನ ಊರಿ ಅಷ್ಟವಾಸಗಳಲ್ಲಿ ಕುತ್ಕೊಂಡು ಸಿಂಕ್ ಅಲ್ಲಿ ಕೆಳಗಡೆ ಪಾತ್ರೆ ತೊಳಿತಿದ್ರು. ಈಗ ಎಲ್ಲ ಟೆಕ್ನಾಲಜಿ ಮುಂದುವರೆದಾಗೆ ಸಿಂಕ್ ಹಾಗೆ ಹೀಗೆ ಬಂದಿದೆ. ನಾವು ಈ ಮನೆ ಗೃಹ ಪ್ರವೇಶದಲ್ಲಿ ಹೊಸದಾಗಿ ಏನಾದ್ರು ನೋಡಬಹುದು ಅಂದ್ರೆ, ಒಲೆಯ ಮೇಲೆ ಉಕ್ಕಿನಂತಹ ಹಾಲಿನ ಪಾತ್ರೆಗಳಾಗಿರ್ಬೋದು, ಬೇರೆ ತರ ಇತ್ಯಾದಿಗಳನ್ನ ನೋಡಬಹುದು. ಈ ಒಲೆಯ ಇಂದ ಅಡಿಗೆ ಮಾಡೋದ್ರಿಂದ ಆಕ್ಸಿಜನ್ ಅನ್ನೋದು ಕೂಡ ಹೆಚ್ಚಾದ ಹೋಗುತ್ತೆ. ಓಕೆನಾ? ಅಥವಾ 5 ದೇವತೆಗಳ ಕಲಶಗಳನ್ನ ಇಟ್ಟಿರ್ತಾರೆ, ಅದರಿಂದ ಇದನ್ನ 5 ದೇವತೆಗಳಂತಾರೆ. ಇದನ್ನ ಗೌರಿ ಅಥವಾ ಲಕ್ಷ್ಮಿ ಅಂತ ಹೇಳ್ತಾರೆ. ಯಾವುದೇ ಒಂದು ಮನೆ ಗೃಹ ಪ್ರವೇಶದ ಒಳಗೆ ಬರುವಾಗ ಒನಕೆ ಅನ್ನೋದು ಒಂದು ಆಗಿನ ಕಾಲದ ದವಸ ಧಾನ್ಯಗಳನ್ನು ಕುಟ್ಟಿ ಮನೆಯೊಳಗೆ ತರೋದಕ್ಕೆ ಅತಿ ಹೆಚ್ಚಾಗಿ ಬಳಸ್ತಾ ಇದ್ರು. ಅದು ಪೂರ್ವಜರ ಕಾಲದ. ಆ ಒನಕೆಗೆ ಪೂಜೆ ಮಾಡಿ ಆ ಲಕ್ಷ್ಮಿನ ಮನೆ ತುಂಬಾ ಓಡಾಡಿಸಿ ಇಡ್ತಾರೆ. ಯಾಕೆ ಮನೆ ತುಂಬಾ ಓಡಾಡಿಸ್ತಾರೆ ಅಂದ್ರೆ, ಲಕ್ಷ್ಮಿ ಮನೆ ತುಂಬಾ ಓಡಾಡ್ಲಿ ಅನ್ನೋ ಒಂದೇ ಕಾರಣಕ್ಕೆ, ಎಲ್ಲಿ ಸಿರಿ ಸಂಪತ್ತು ತೂಗ್ಲಿ ಅನ್ನೋ ಒಂದೇ ಕಾರಣಕ್ಕಾಗಿ ಲಕ್ಷ್ಮಿಗೆ ಒನಕೆನ ಹಾಕಿದ್ದಾರೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮೊದಲನೇ ಸಲ ಆ್ಯಕ್ಚುಲಿ ಒಟ್ಟಿಗೆ ಈ ಥರ ಒಂದು ಕಾಲೇಜ್ ಬಿಟ್ಟು ಅಥವಾ ಹೊರಗಿನ ಒಂದು ಫಂಕ್ಷನ್ ಅಂತ ಹೋಗಿದ್ದು. ನನಗೆ ಅವನ ಜೊತೆಗೆ ಅವನ ಹತ್ರ ಮಾತಾಡಿಸ್ಬೇಕಿತ್ತು ವಿಡಿಯೋದಲ್ಲಿ, ಮೋಹನ್ ಜೊತೆಗೆ ಮಾತಾಡ್ಸೋಕ್ಕಾಗಿಲ್ಲ. ಬಟ್ ಲಾಸ್ಟಲ್ಲಿ ಇನ್ನೇನು ಬರೋವಾಗ ಮನೆಯೆಲ್ಲ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಇದು ಆ್ಯಕ್ಚುಲಿ ಮನೆಯಿಂದ ಆಚೆ ಒಂದು ಹಾಲ್ ಥರ ಮಾಡಿಸ್ಯಾನೆ. ಅವನದೇನೋ ಪ್ಲ್ಯಾನಿಂಗ್ಸ್ ಇದೆ, ಅದೆಲ್ಲ ನಾನು ಇಲ್ಲಿ ಹೇಳ್ಬೋದಲ್ವ ನಂಗೆ ಗೊತ್ತಿಲ್ಲ. ಆಚೆ ಒಂದು ಹೆಣ್ಣು ದೇವ್ರು ಕೂರಿಸಿದ್ರು. ಆಮೇಲೆ ಮನೆ ಆ್ಯಕ್ಚುಲಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಂದರೆ ಬಲ್ಗಾಲಿಟ್ಟು ಮನೆ ಒಳಗಡೆ ಹೋಗ್ತಾ ಇದ್ದೀನಿ. ಇದು ಇಲ್ಲಿ ಎಲ್ಲ ದೇವರು. ನನಗೆ ಗೊತ್ತಿಲ್ಲ ಇದೆಲ್ಲ ಹೆಂಗೆ ಹೇಳಬೇಕೇನು ಅಂತ ಅಂದ್ಬಿಟ್ಟು. ನನಗಂತೂ ಅವ್ರ ಮನೆ ಹೆಸರು ತುಂಬ ಇಷ್ಟ ಆಯಿತು, ಅಪ್ಪ ಅಮ್ಮನ ಮನೆ ಅಂತ. ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಮನೆ ಬಗ್ಗೆ ಹೇಳ್ತಾ ಇದ್ದೆ. ಈ ಯೂಶಲಿ ಏನಾಗುತ್ತೆ, ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರಿಗೆ ಒಂದು ಪುಟ್ಟ ಮನೆ, ನಮ್ಮದು ಅಂತ ಒಂದು ಮನೆ ಇದ್ದರೆ ಅದಕ್ಕಿಂತ ದೊಡ್ಡದು ಇನ್ನೇನು ಖುಷಿ ಇರಲ್ವೇನೋ. ಮನೆ ಪುಟ್ಟದು ಅಂತ ನಾನು ಹೇಳಲ್ಲ, ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು ಮನೆ. ಆಮೇಲೆ ಎಲ್ಲನೂ ಏನಂತಾರೆ, ಇದು ಮನೆಯಲ್ಲಿ ವಾಸ್ತು ಪ್ರಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಒಳ್ಕಲ್ಲಿಂದ ಹಿಡಿದು ಅದಕ್ಕೂ ಒಂದು ಸ್ಟೋರಿ ಮೇ ಬಿ ನೀವಾಗಲೇ ನೋಡಿದ್ರಿ ಅಂತ ಅನಿಸುತ್ತೆ. ಮತ್ತು ನೋಡಿ, ಒಂದೊಂದು ರೂಮಲ್ಲೂ ನಂಗೆ ಗೊತ್ತಿಲ್ಲ ಇದಕ್ಕೆಲ್ಲ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು. ನಾನು ಈ ವಿಡಿಯೋ ಅವ್ರ ಮನೆಗೆ ಹೋಗಿದ್ದು, ಗೃಹ ಪ್ರವೇಶ ಎಲ್ಲ ಆಗಿದ್ದು 17ನೇ ತಾರೀಕು ಜಾನ್ವರಿ. ನಾನು ಇದು ವಿಡಿಯೋ ಅಪ್ಲೋಡ್ ಮಾಡ್ತಿರೋದು 27ನೇ ತಾರೀಕು. 10 ದಿನಗಳಾದಮೇಲೆ ನಾನು ಇದು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಈ ವಾಯ್ಸ್ ಓವರ್ ಕೊಡ್ತಿರೋದು 10 ದಿನಗಳಾದಮೇಲೆ. ತುಂಬ ಲೇಟ್ ಆಯಿತು ಪಾಪ. ಅವನು ಆ್ಯಕ್ಚುಲಿ ಕೇಳ್ತಾನೆ ಇದ್ದ ಎಷ್ಟೊತ್ತು ಹಂಗೆ ಹಿಂಗೆ ಅಂತ. ಎಕ್ಸಾಮ್ಸ್ ಎಲ್ಲ ಮಧ್ಯೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಲಾಸ್ಟಲ್ಲೆಲ್ಲ ವಿಡಿಯೋ ಮಾಡಿಕೊಂಡು ಕೊನೆಗೆ ನಾವೆಲ್ಲ ಫ್ರೆಂಡ್ಸ್ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಅಲ್ಲಿಂದ ಬಂದ್ವಿ. ಇಷ್ಟಾಗಿತ್ತು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಹಾಯ್ ಮಾಡು ಮೋಹನ್. ನೀವಜ್ಜಿ ಮುನ್ನಿ ನೋಡ್ದೆ ನಮ್ಮ ಬ್ಲಾಗಲ್ಲೆಲ್ಲ ಬರ್ತಿದ್ದೀವಿ. ಮರ್ಯಾದೆ ಇಲ್ಲ, ವೇಲ್ ಹಾಕೊಂಡು ಅದು ಹಿಂಗೆಲ್ಲ ಮಾಡ್ಕೋತಾರೆ. ತಲೆ ಮೇಲೆ ವೇಲ್ ಹಾಕೋದು ಏನ್ ತಪ್ಪತ್ರ ತಲೆ ಮೇಲೆ ವೇಲ್ ಆಗ್ತಾ ಇದೆ. ಏನಾದ್ರು ಮೋಹನ್ ಊಟದ ಬಗ್ಗೆ ಹೇಳಲೇಬೇಕು. ತುಂಬಾನೇ ವೆರೈಟೀಸ್ ಮಾಡಿಸಿದ್ರು. ವೆರೈಟೀಸ್ ಜಾಸ್ತಿ ಇತ್ತು ಅಂತ ಅಲ್ಲ, ಆದ್ರೆ ಊಟ ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಅಷ್ಟು ಚೆನ್ನಾಗಿತ್ತು. ಮತ್ತೆ ಎಲ್ಲರೂ ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು, ಅದಿಷ್ಟ ಆಯ್ತು ಆಕ್ಚುಲಿ.
ಮತ್ತೆ ಇದು ಪರ್ಸ್ನಲಿ ನಾನು ಅವನು ಕೊಟ್ಟಂತ ಗಿಫ್ಟ್, ಒಂದು ಲೆಟರ್. ಊಟ ಎಲ್ಲ ಆದ್ಮೇಲೆ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಮಜಾ ಮಾಡ್ಕೊಂಡು ಹಾಡಾಡ್ಕೊಂಡೆಲ್ಲ ಕಾಲ ಕಳೆದ್ವಿ ಅನ್ನೋದಕ್ಕಿಂತ ಜೀವಿಸಿದ್ವಿ ಖುಷಿಯಾಗಿ. ಸಿಕ್ಕಾಪಟ್ಟೆ ಮೆಮೊರೇಬಲ್ ಆಗಿತ್ತು ಇಡೀ ದಿನ. ಮತ್ತೆ 1-2 ಗಂಟೆ ಸುಮಾರಂಗ್ ಅಲ್ಲಿಂದ ಹೊರಟ್ವಿ. ಏರೋಪ್ಲೇನ್ ಬರ್ತಾ ಇದೆಲ್ಲ, ಇದೇನು ಉಗಾಂಡ ನೋಡು, ಏರೋಪ್ಲೇನ್ ಇಲ್ಲೂ ಬರ್ತವೆ. ನಮ್ಮನೆ ಹತ್ರ ಬರ್ತಾನೆ ಇರುತ್ತೆ. ಅಲ್ಲ ಸೊ ನೋಡಿದ್ರಲ್ಲ, ಇದು ಇವತ್ತಿನ ಈ ವಿಡಿಯೋ ಆಗಿತ್ತು. ನಮ್ಮ ಮನೆ ಇರೋದು ನೆಲಮಂಗಲ ಹತ್ರ, ಅವ್ರ ಮನೆ ಇರೋದು ದೇವನಹಳ್ಳಿಯಿಂದ ಇನ್ನೂ ಆ ಕಡೆ, ಇನ್ನೊಂದು 7-8 ಕಿಲೋಮೀಟ್ರು ಇನ್ನೂ ಆ ಕಡೆಗೆ. ನನ್ಗೆ ಹೋಗೋಕ್ಕೆ 3-3.5 ಅವರ್ ಬೇಕಾಯಿತು, ಬರೋಕ್ಕೆ 3 ಅವರ್ ಬೇಕಾಯಿತು, ಯಾಕಂದರೆ ಡೈರೆಕ್ಟ್ ಬಸ್ಗಳು ಬೇಗ ಸಿಕ್ಕಿದ್ವು ಅಷ್ಟೇ. ಬೈ ಬೈ. ಜಾಸ್ತಿ ಲವ್ವು ಇದು ಹೇಳಿಲ್ಲ, ಇದು ಮಾಡಿಲ್ಲ. ಜಾಸ್ತಿ ಲವ್ವು.